ಮೈಸೂರು ಮೂಡ ಹಗರಣದಲ್ಲಿ ಲೋಕಾಯುಕ್ತದವರು ತನಿಖೆ ನಡೆಸಿ ಈಗಾಗಲೇ ಮುಖ್ಯಮಂತ್ರಿ ಮತ್ತು ಮುಖ್ಯಮಂತ್ರಿ ಕುಟುಂಬದವರನ್ನ ನಿರ್ದೋಷಿಗಳು ಅಥವಾ ಅವ್ರದ್ದೇನೂ ತಪ್ಪಿಲ್ಲ ಅನ್ನೋ ರೀತಿಯಲ್ಲಿ ಬಿ ರಿಪೋರ್ಟ್ ಹಾಕ್ಬಿಟ್ಟಿದ್ದಾರೆ ಈಗಾಗಲೇ. ಆದರೆ ನಿಮಗೆ ನೆನಪಿರಬೇಕು, ಲೋಕಾಯುಕ್ತದವರು ಮುಖ್ಯಮಂತ್ರಿಗಳನ್ನು, ಅವರ ಪತ್ನಿಯನ್ನು, ಅವರ ಬಾಮೈದನನ್ನು ಎಲ್ಲರನ್ನೂ ಕಚೇರಿಗೆ ಕರೆಸಿ ವಿಚಾರಣೆ ಮಾಡಿದ್ರು, ಸ್ವಇಚ್ಛಾ ಹೇಳಿಕೆಯನ್ನು ಪಡ್ಕೊಂಡಿದ್ರು. ಈಗ ಮೂಡಾ ಕೇಸ್ನಲ್ಲಿ ಮುಖ್ಯಮಂತ್ರಿಗಳೇನೋ ಲೋಕಾಯುಕ್ತ ಕ್ಲೀನ್ ಚಿಟ್ ಸಿಕ್ಕಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅವತ್ತು ಅವ್ರ ಕಚೇರಿಗೆ ಹೋಗಿದ್ರಲ್ಲ, ಹೋದಾಗ ಸ್ವಇಚ್ಛಾ ಹೇಳಿಕೆಯನ್ನು ಕೊಟ್ಟಿದ್ರು. ಆ ಸ್ವಇಚ್ಛಾ ಹೇಳಿಕೆ ಈಗ ಲಭ್ಯವಾಗಿದೆ. ಲೋಕಾಯುಕ್ತ ಪೊಲೀಸರ 30 ಪ್ರಶ್ನೆಗಳಿಗೆ ಸವಿವರವಾಗಿ ಉತ್ತರವನ್ನು ಕೊಟ್ಟಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಮೂಡಾ ಹಗರಣದಲ್ಲಿ ನನ್ನ ಪಾತ್ರ ಏನೂ ಇಲ್ಲ ಅಂತ ಹೇಳಿದ್ದಾರೆ. ಅವರು 1977ರಲ್ಲಿ ಪಾರ್ವತಿ ಜೊತೆ ನನ್ನ ವಿವಾಹ ಆಗಿದೆ, ಅಲ್ಲಿಂದ ಶುರು ಮಾಡ್ತಾರೆ. ವಿವಾಹಕ್ಕೂ ಮುನ್ನ ಮಲ್ಲಿಕಾರ್ಜುನ ಸ್ವಾಮಿ ಕುಟುಂಬಸ್ಥರು ನಮಗೆ ಪರಿಚಯ ಇದ್ದರು, ಅಂದರೆ ನನ್ನ ಹೆಂಡತಿ ಕಡೆಯವರು ನಮಗೆ ಮೊದಲೇ ಪರಿಚಯ ಇದ್ದರು ಅಂತ ಹೇಳಿದ್ದಾರೆ. ಮಲ್ಲಿಕಾರ್ಜುನ ಸ್ವಾಮಿ ಜೊತೆ ನಾನು ಯಾವುದೇ ಹಣಕಾಸಿನ ವ್ಯವಹಾರವನ್ನು ಇಟ್ಕೊಂಡಿಲ್ಲ, ಆಗಲೂ ಇಲ್ಲ ಈಗಲೂ ಇಲ್ಲ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಮಲ್ಲಿಕಾರ್ಜುನ ಸ್ವಾಮಿ ಜಮೀನು ಖರೀದಿ ಮಾಡಿರೋ ವಿಚಾರ ಕೂಡ ನನಗೆ ಗೊತ್ತಿರಲಿಲ್ಲ. ದೇವರಾಜು ಅವರಿಂದ ಖರೀದಿ ಮಾಡಿದ್ರಲ್ಲ ಆ ದೇವನೂರು ಬಡಾವಣೆ, ಅಲ್ಲಿ ಅದೂ ಗೊತ್ತಿರಲಿಲ್ಲ. ಮಲ್ಲಿಕಾರ್ಜುನ ಸ್ವಾಮಿಗೆ ಜಮೀನು ಖರೀದಿ ಮಾಡೋದಕ್ಕೆ ನಾನೇನು ದುಡ್ಡು ಕೊಟ್ಟಿಲ್ಲ, ನೀನು ಜಮೀನು ತಗೊಳಪ್ಪ ಅಂತ ಹೇಳ್ಬಿಟ್ಟು ದುಡ್ಡು ಕೊಟ್ಟಿಲ್ಲ. ಜಮೀನಿನ ಭೂಮಾಲಿಕ ದೇವರಾಜು ನನಗೆ ಪರಿಚಯನೇ ಇಲ್ಲ, ಮೂಲ ಭೂಮಾಲಿಕ ಅವರಿಂದಲೇ ಮಲ್ಲಿಕಾರ್ಜುನ ಸ್ವಾಮಿ ಜಮೀನು ತಗೊಂಡಿದ್ದು. ಜಮೀನನ್ನು ಭೂಸ್ವಾಧೀನದಿಂದ ಕೈ ಬಿಡೋದಕ್ಕೆ ನಾನು ಸಹಾಯ ಮಾಡಿಲ್ಲ, ಯಾವುದೇ ಪ್ರಭಾವವನ್ನು ಕೂಡ ನಾನು ಕೊಟ್ಟಿಲ್ಲ. 2013ರಲ್ಲಿ ಜಮೀನು ದಾನ ಕೊಟ್ಟಿರೋ ಬಗ್ಗೆ ನನಗೆ ಮಾಹಿತಿ ಇದೆ. ಅಂದರೆ ಮಲ್ಲಿಕಾರ್ಜುನ ಸ್ವಾಮಿ ನನ್ನ ಹೆಂಡತಿ ಕೊಟ್ಟಿರೋದು, ಅಣ್ಣ ತಂಗಿ ಕೊಟ್ಟಿರೋದು. ಜಮೀನಿನ ವಿಚಾರದಲ್ಲಿ ನಾನು ಯಾವುದೇ ಪ್ರಭಾವವನ್ನು ಬೀರಿಲ್ಲ ಅಂತ ಹೇಳಿದ್ದಾರೆ ಅವರು. ಯಾವ ಸಂದರ್ಭದಲ್ಲೂ ಬೀರಿಲ್ಲ. 14 ನಿವೇಶನ ಪರಿಹಾರ ನೀಡಿರೋದು ನನಗೆ ಪತ್ನಿಯಿಂದ ಮಾತ್ರ ಗೊತ್ತಾಯಿತು. ಮೂಡದವ್ರು ಕೊಟ್ಟಿದ್ದಾರೆ ಅಂತ ಅವ್ರು ಹೇಳಿದ್ರು, ಹಾಗಾಗಿ ನನಗದು ವಿಚಾರ ಗೊತ್ತಾಯಿತು. 14 ನಿವೇಶನಗಳು ಇರುವ ಸ್ಥಳ ವಿಜಯನಗರ 3rd 4th ಸ್ಟೇಜು. ನಾನು ಯಾವತ್ತಿಗೂ ಭೇಟಿ ಕೊಟ್ಟಿಲ್ಲ, ನೋಡೂ ಇಲ್ಲ. ನಾನು ಬರೀ ವಿಚಾರ ತಿಳ್ಕೊಂಡಿದ್ದೆ ಅಷ್ಟೇ. 14 ನಿವೇಶನ ಪರಿಹಾರವಾಗಿ ಪಡೆಯಲು ನಾನು ಯಾವುದೇ ಒತ್ತಡವನ್ನು ಹೇರಿಲ್ಲ, ಯಾರ ಮೇಲೂ ಒತ್ತಡ ಇಲ್ಲ, ಮೂಡ ಅಧಿಕಾರಿಗಳ ಮೇಲೂ ಇಲ್ಲ. ಆ ಸಂದರ್ಭದಲ್ಲಿ ನಾನು ಅಧಿಕಾರದಲ್ಲಿರಲಿಲ್ಲ, ಆದರೆ ವಿರೋಧ ಪಕ್ಷದ ನಾಯಕರಾಗಿದ್ದರು, ಅಧಿಕಾರದಲ್ಲಿ ಇರಲಿಲ್ಲ ಅಂತ ಹೇಳಿದ್ದಾರೆ. 14 ನಿವೇಶನಗಳ ವಿಚಾರದಲ್ಲಿ ವಿವಾದ ಉಂಟಾಗಿದ್ದರಿಂದ ನಾನು ಅದನ್ನು ವಾಪಸ್ ಕೊಟ್ಟಿದ್ದೀನಿ, ಅರ್ಥಾತ್ ನನ್ನ ಪತ್ನಿ ಅದನ್ನು ವಾಪಸ್ ಕೊಟ್ಟಿದ್ದಾರೆ. 14 ನಿವೇಶನಗಳ ಖಾತೆ ಮಾಡಿಕೊಡೋದಕ್ಕೆ ಕುಮಾರ್ ಅವರು ಸಹಿ ಮಾಡಿದ್ದಾರೆ. ಇದೊಂದು ಪ್ರಶ್ನೆ ಇತ್ತಲ್ಲ, ಯಾಕೆ ಕುಮಾರ್ ಮಾಡಿದ್ರು ಅಂತ. ಸಹಿ ಮಾಡಲು ನನ್ನ ಪತ್ನಿಯೇ ಅನುಮತಿಯನ್ನು ನೀಡಿರಬಹುದು, ಅವ್ರ ಪರವಾಗಿ ಇವರು ಕೊಟ್ಟಿರಬಹುದು ಅಂತಕ್ಕಂಥದ್ದನ್ನು ಕೂಡ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಮಲ್ಲಿಕಾರ್ಜುನ ಸ್ವಾಮಿ ಜಮೀನು ಭೂ ಪರಿವರ್ತನೆಗಾಗಿ ನನ್ನನ್ನು ಭೇಟಿನೂ ಮಾಡಿಲ್ಲ, ನಾನು ಅದಕ್ಕೆ ಕೆಲಸನೂ ಮಾಡಿಕೊಟ್ಟಿಲ್ಲ, ಅದು ಯಾವುದಕ್ಕೂ ನಾನು ತಲೆ ಹಾಕಿಲ್ಲ. ಭೂ ಪರಿವರ್ತನೆಗಾಗಿ ಯಾವ ಅಧಿಕಾರಿಗಳು ನನ್ನನ್ನು ಭೇಟಿ ಮಾಡಿಲ್ಲ, ಅಂದರೆ ಮೂಡ ಅಧಿಕಾರಿಗಳು ಯಾರೂ ನನ್ನನ್ನು ಭೇಟಿ ಮಾಡಿಲ್ಲ ಇಲ್ಲಿ ತನಕ. ಇಷ್ಟು ವಿಚಾರಗಳನ್ನು ಸಿದ್ದರಾಮಯ್ಯನವರು ಸವಿವರವಾಗಿ ಸ್ವಇಚ್ಛಾ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಓಕೆ, ಇದೆಲ್ಲವೂ ಕೂಡ ನೋಡ್ತಾ ಇದ್ದೀರಲ್ಲ, ಇದು ಅಂದರೆ ಇವರೇನು ಉತ್ತರ ಕೊಟ್ಟಿದ್ದಾರೆ ಅದನ್ನು ಲಿಖಿತ ರೂಪದಲ್ಲಿ ಬರ್ಕೊಂಡಿರೋದು.